ರಾಷ್ಟ್ರೀಯ ಹೆದ್ದಾರಿಗಳ ಉದ್ದವು 8191 ಕಿಲೋಮೀಟರ್ ಇದೆ. ಅದರಲ್ಲಿ 2014ರಿಂದ 24ರವರೆಗೆ 10 ವರ್ಷಗಳಲ್ಲಿ 2014 ಕಿಲೋಮೀಟರ್ ಮಾತ್ರ ಮಾಡಿರ್ತಾರೆ. ಅದರಿಂದ ವಿರೋಧ ಪಕ್ಷದ ನಾಯಕರು ಹೇಳ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಹೇಳಪ್ಪ, ನಿನ್ಗೆ ಅವಕಾಶ ಇರ್ತದಲ್ಲ, ಹಾಗೆಲ್ಲ ಹೇಳಿ. ಆಮೇಲೆ BBMPಗೆ ಏನು ಕೊಟ್ಟಿಯೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ಇವರು ಅಧಿಕಾರದಲ್ಲಿದ್ದಾಗ ಏನು ಕೊಟ್ಟಿದ್ರು, ನಾವು ಅಧಿಕಾರದಲ್ಲಿದ್ದಾಗ ಏನು ಕೊಟ್ಟಿದ್ದೀವಿ BBMPಗೆ? 2019-20ರಲ್ಲಿ ನೀವೇ ಅಧಿಕಾರದಲ್ಲಿ ಇದ್ರಲ್ವಾ? ಆಗ BBMPಗೆ ಕೊಟ್ಟಿರ್ತಕ್ಕಂಥ ಅನುದಾನ 1435 ಕೋಟಿ. 2021ರಲ್ಲಿ 2,500 ಕೋಟಿ. 21-22ರಲ್ಲಿ 3,000 ಕೋಟಿ. 22-23ರಲ್ಲಿ 3,500 ಕೋಟಿ. ನಮ್ಮ ಕಾಲದ್ದು 23-24ರಲ್ಲಿ 3,200 ಕೋಟಿ. ನೀವೆಲ್ಲ ಒಟ್ಟು ಕೊಟ್ಟಿರೋದು ಎಷ್ಟು ಗೊತ್ತಾ? 10,435 ಕೋಟಿ. 4 ವರ್ಷದಲ್ಲಿ BBMPಗೆ ಕೊಟ್ಟಿರ್ತಕ್ಕ. ನೀವು ಮಂತ್ರಿಯಾಗಿದ್ರಿ ಅಲ್ವಾ BBMPಗೆ? ಒಂದ್ಸಾರಿ ಆಗಿದ್ರಿ ಅಲ್ವಾ? ಅಲ್ಲ 2 ಸಾರಿ ಆಗಿದ್ರಿ. ಆಗಿದ್ರಿ, ನನಗೆ ಜ್ಞಾಪಕ ಇರೋ ಮಟ್ಟಿಗೆ ನೀವು ಆಗಿದ್ರಿ. ನೀವು ಬೆಂಗಳೂರಿಂದ ಬಂದಿರೋರು, ಆಯ್ಕೆ ಆಗಿರೋರು, ಮತ್ತೆ ಹುಟ್ಟಿದ್ದೆ ಬೆಂಗಳೂರಿನಲ್ಲೇ MLA ಆಗಿರೋದು. ಉತ್ತರಳ್ಳಿ ಕ್ಷೇತ್ರ, ಆಮೇಲೆ ಇದ್ಯಾವುದು, ಪದ್ಮನಾಭನಗರ, ಕಮಲದಲ್ಲೇ ಗೆದ್ದಿರೋದು. ನಮ್ಮ DK ಶಿವಕುಮಾರ್ ಎದುರುಗಡೆ ಸೋತ್ಬಿಟ್ರಿ ಅಲ್ವಾ? ಯಾರು? ಇಲ್ಲ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ. ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತಾರೆ ಅಲ್ಲಿ. ಜ್ಯೋತಿಷ್ಯ ಗೆಲ್ತಾರೆ ಅಂತ ಅವರು. ಯಾಕಂದ್ರೆ ನಿಮ್ಮ ಮೇಲೆ ಎಷ್ಟು 75-80,000 ಗೆದ್ದದು? 1,23,000 ನಿನ್ ಮೇಲೆ ಗೆದ್ದದು. ಅಲ್ಲಿ ಗೆದ್ರಲ್ಲ ಸರ್, ನಿಮ್ಮ ವಿರುದ್ಧ ಸೋತೋದ್ರಲ್ಲ ಪಾಪ. ಯಾರು? DK ಶಿವಕುಮಾರ್ ಅವರು. ನೋಡಿ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ದಿನ ಅವ್ರಿಗೆ ನಿಮ್ ಸುದ್ದಿ ನಮ್ ಸುದ್ದಿ ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಒಂದು ನಮ್ಮ 4 ವರ್ಷಗಳಲ್ಲಿ ನಿಮ್ಗೆ ನಮ್ ಇಬ್ರು ಸುದ್ದಿ ಮಾತಾಡ್ಲಿಲ್ಲ ಅಂದ್ರೆ ನಿಮ್ಗೆ ನಿದ್ರೆನೇ ಬರಲ್ಲ. ನಿಮಗ್ ನಿದ್ದೆ ಬರ್ತಾ ಇದೆಯಾ? ದಿನ ನಿದ್ದೆ ಇಲ್ಲದ ರಾತ್ರಿಗಳು ಎಷ್ಟಿದೆ ನಿಮ್ದು? 3 ತಿಂಗಳಿಂದ ನಿದ್ದೆ ಇಲ್ಲದೆ ಹೋದಕ್ಕೇನೆ ಈ ಸರ್ಕಾರ ತಂದಿದ್ ನಾನು. ನಿದ್ದೆ ಇಲ್ಲದೆ ಹೋದಕ್ಕೆ ಬಡದಾಡೆ ಈ ಸರ್ಕಾರ ಏನಾಯ್ತು ಕೊನೆಗೆ? ಗೋವಿಂದ ಈಗ ಆಯ್ತು, ಕಾಲ ಉತ್ತರ ಹೇಳ್ತಾ ಇದಕ್ಕೆ. ಓಕೆ, ಅವ್ರದ್ದು ಕಾಲ ಬರ್ತೈತಿ, ನಿಮ್ದು ಹೈಕಮಾಂಡ್. ಎಲ್ಲರೂ ನೀವು ಹೈಕಮಾಂಡ್ ಹೇಳೋದಾಗೆ ಕೇಳೋದು. ಈಗ ಅಶೋಕ ಮುಖ್ಯಮಂತ್ರಿ ಆಯ್ತು ಏನಪ್ಪಾ ಅಂತಂದ್ರೆ ಹೇಳ್ತಾರ? ನೀವು ಅವ್ನ ಇದ್ದ ಸ್ಥಾನ ತೆಗಿಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳ್ತಾರೆ. ಅಲ್ಲ ಕೂತ್ಕೊಳ್ರಿ, ಪದೇ ಇದ್ರಿ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ರಿ ನೀವು. ಈಗ ಅಲ್ಲ, ನೀವು ಇಬ್ಬರಿಂದ ಬಹಳಷ್ಟು ಕಲೀಲಿಕ್ಕಿದೆ. ನಾವು 4 ವರ್ಷ BBMPಗೆ ಏನೇನು ಕೊಟ್ಟು ಅಂತಕ್ಕಂಥದ್ದು ಕೂಡ ಹೇಳ್ತೀನಿ. ಅವರು ಹೇಳ್ತಾರೆ, ನಾನು ಹೇಳ್ಬಿಡ್ತೀನಿ ನಾವೇನ್ ಕೊಟ್ಟಿದೀವಿ ಅಂತ. BBMP ನೀವು ಮಾತಾಡಿದಿರಲ್ಲ. ಅಶೋಕ್ ಅವರು ಬೆಂಗಳೂರಲ್ಲಿ ಸರ್ಕಾರಕ್ಕೆ ಅನುದಾನ ಕೊಟ್ಟಿಲ್ಲ ಹೇಳಿ ಸರ್. ಅಂಕಿಗಳನ್ನ ಆದ್ರೆ ನೀವು ಬಡ್ಜೆಟ್ ನಲ್ಲಿ ಹೇಳಿರೋದಕ್ಕೂ ನೀವು ಒಟ್ಟು 4 ವರ್ಷದಲ್ಲಿ ಕೊಟ್ಟಿರೋದು. ಯಾಕಂದ್ರೆ ಸದಸ್ಯರಿಗೆ ಏನ್ ಅನ್ಸುತ್ತೆ, ಬೆಂಗಳೂರಿಗೆ ಬಹಳ ಹಣ ಕೊಟ್ಬಿಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತ ಹೇಳಿ ಒಟ್ಟು 4 ವರ್ಷ ಈಗ ಸತ್ಯ ಹೇಳಿದ್ದಾರೆ. ನೀವು ನಿಮ್ಮ 4 ವರ್ಷದಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಚರ್ಚೆ ಇದೆ ಅಲ್ಲ ಅದರ ಬಗ್ಗೆ. ಈಗ ನೀವು ಮಂತ್ರಿ ಆಗಿದ್ದೀರಲ್ಲ, ಕೂತ್ಕೊಳ್ಳಿ. ಅಶ್ವತ್ಥನಾರಾಯಣ, ನೀವು